ಅರೆ ಗೌರಿ ಬಾಮ ಕೂತ್ಕೋ. ಮೀರಾ ಅವರೇ, ಯಾರು ಬಂದಿದ್ದಾರೆ ನೋಡಿ. ಏ ಗೌರಿ, ಗ್ರೀಷ್ಮ, ಕೆಲವೊಂದ್ಸಲ ನಮ್ಮ ಜೊತೆ ನಡೆಯೋ ಘಟನೆಗಳು ನಮಗೆ ಕೆಟ್ಟದಾಗಿ ಕಾಣಿಸ್ತವೆ. ಅವು ನಮ್ಮ ನೆಮ್ಮದಿ ಕಿತ್ಕೋತಾ ಇದ್ದಾವೆ ಅಂತ ಅನಿಸುತ್ತೆ. ಹಾಗೆ ನೋಡಕ್ಕೆ ಹೋದರೆ ಅವು ನಮಗೆ ಒಳ್ಳೇದೇ ಮಾಡಿರ್ತವೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ. ಆದರೆ ನಾವೇ ಕೆಲವೊಂದ್ಸಲ ತಪ್ಪಾಗಿ ತಿಳ್ಕೊಂಡಿರ್ತೀವಿ. ಗವ್ವಕ್ಕ ಏನಾಯ್ತು ನಿನ್ಗೆ? ಯಾಕೆ ಕಣ್ ತುಂಬ್ಕೊಂಡಿದ್ಯಾ? ನೀನ್ ಏನ್ ಹೇಳ್ಬೇಕು ಅಂತ ಬಂದಿದ್ಯೋ ಅದನ್ನ ಡೈರೆಕ್ಟಾಗೆ ಹೇಳು, ಪರವಾಗಿಲ್ಲ. ನಾನು ನಿನ್ನೆ ಮನೆಗೆ ಬಂದು ಮಾಲಲ್ಲಿ ಪರಿಚಯನ ಒಂದು ಹುಡುಗಿ ಜೊತೆ ನೋಡಿದೆ ಅಂತ ನಿಮ್ಮ ಹತ್ರ ಹೇಳಿದಾಗ ನೀವು ಯಾರು ನನ್ನ ಮಾತನ್ನ ನಂಬಲಿಲ್ಲ. ಅವ್ರ ಅತ್ತಿಗೆ ಜೊತೆ ಇದ್ದಿದ್ದು ಅಂತ ಹೇಳಿದ್ರಿ. ನಾನು ಆ ಹುಡುಗಿ ಮುಖ ನೋಡಿರ್ಲಿಲ್ಲ, ಅದನ್ನೇ ಇರ್ಬೋದು ಅಂತ ನಂಬ್ಕೊಂಡೆ. ಆದರೆ ಇವತ್ತು ನಾನು ಶಂಕರ ಅವ್ರ ಜೊತೆ ಹಾಸ್ಪಿಟಲ್ಗೆ ಹೋದಾಗ ಪರಿಚಯನ ಅದೇ ಹುಡುಗಿ ಜೊತೆ ಮತ್ತೆ ನೋಡಿದೆ. ಅವ್ರು ಎಷ್ಟು ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ರು ಗೊತ್ತಾ? ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅಪ್ಪಾಜಿ, ಪರಿಚಯ ತನ್ನ ಅತ್ತಿಗೆ ಜೊತೆ ಇದ್ದಿದ್ದು ಅಂತ ನಮ್ಮೆಲ್ರಿಗೂ ಸುಳ್ಳು ಹೇಳ್ದ. ಅದು ಅತ್ತಿಗೆ ಅಲ್ಲ ಅಪ್ಪಾಜಿ, ಬೇರೆ ಯಾರೋ ಹುಡುಗಿ. ನಾನು ನೋಡಿರೋದು ಸುಳ್ಳಲ್ಲ. ಅದಕ್ಕೆ ನಾನು ಇಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಆ ಪರಿಚಯ ನಮ್ ಗ್ರೀಷ್ಮನ್ಗೆ ತಕ್ಕ ಹುಡುಗ ಅಲ್ಲ. ಅವನು ಆ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಪ್ಪಾಜಿ, ನಮ್ ಗ್ರೀಷ್ಮನ್ ಅಲ್ಲ. ಅಪ್ಪಾಜಿ ಪ್ಲೀಸ್, ಈ ಮದ್ವೆನ ನಿಲ್ಸ್ಬಿಡಿ. ಪರಿಚಯ ಸರಿ ಇಲ್ಲ ಅಪ್ಪಾಜಿ. ಅವನು ನಮ್ಗೆಲ್ರಿಗೂ ಮೋಸ ಮಾಡ್ತಿದ್ದಾನೆ. ಅವನೊಬ್ಬ ದೊಡ್ಡ ಮೋಸಗಾರ, ಗೋಮುಖ ವ್ಯಾಘ್ರ ಅಪ್ಪಾಜಿ. ಆದ್ರೆ ಪರಿಚಯ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಗೆ ಹೇಳ್ತೀಯ? ಅದ್ಯಾರೋ ಫ್ರೆಂಡೋ, ಸಂಬಂಧಿಕರೋ, ಅಕ್ಕ ತಂಗಿ ಆಗಿರ್ಬೋದಲ್ವಾ? ಎಲ್ಲ ಸಂಬಂಧಗಳನ್ನ ನಾವು ಒಂದೇ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ ಅಲ್ವಾ ಗೌರಿ? ಆದ್ರೆ ಅಣ್ಣ, ಪರಿಚಯ ಹುಡುಗಿ ಜೊತೆ ನಡ್ಕೋತಾ ಇದ್ದಿದ್ ರೀತಿ ನೋಡಿದ್ರೆ ಯಾರು ಬೇಕಾದ್ರೂ ಹೇಳ್ಬೋದು ಅವರಿಬ್ರು ಮಧ್ಯೆ ಏನೋ ಸಂಬಂಧ ಇದೆ ಅಂತ. ಗೌರಿ, ನೀನ್ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದೀಯಾ? ಅವ್ನು ಯಾಕಮ್ಮ ಆ ರೀತಿ ಮಾಡ್ತಾನೆ? ನಿಜ, ಅವನು ಆ ಥರ ಮಾಡೋ ಅವಶ್ಯಕತೆ ಏನಾದ್ರೂ ಏನಿದೆ? ಅಯ್ಯೋ ಅಜ್ಜಿ, ಪರಿಚಯ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಪರಿಚಯ ನಿಜವಾದ ಮುಖ ಏನು ಅಂತ ತೋರ್ಸೋ ಟೈಮ್ ಬಂದಿದೆ ಈಗ. ಗ್ರೀಷ್ಮ, ನೀನೇನು ಹೆದರ್ಕೋಬೇಡ ಕಣೆ. ನಿನಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ಯಾಕೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ? ಪರಿಚಯ ನೀನ್ ಹೇಳೋ ತರ ಅಲ್ಲ ಗವ್ವಕ್ಕ. ನಾನ್ ನೋಡಿರೋ ಪರಿಚಯ ನೀನ್ ಹೇಳ್ದಾಗಿಲ್ಲ. ಈಗ ಇದಕ್ಕಿದ್ದಾಗೆ ಪರಿಚಯ ಬದಲಾಗ್ಬಿಟ್ರ? ನನ್ ಮದ್ವೆ ನಿಶ್ಚಯ ಆದಾಗ ನೀನು ಎಷ್ಟು ಖುಷಿ ಪಟ್ಟಿದ್ದೆ ಅಲ್ವೇನೆ? ಅದೇಗೆ ಅಚಾನಕ್ ಆಗಿ ಎಲ್ಲ ಚೇಂಜ್ ಆಗೋಯ್ತು? ಹೇಳೆ ಬಾಯ್ ಬಿಟ್ಟು, ಏನೇ ಇದಕ್ಕೆಲ್ಲ ಕಾರಣ? ಓ ಗೊತ್ತಾಯ್ತು ಬಿಡು. ಭಾವನ್ಗೆ ಪರಿಚಯ ಕಂಡ್ರೆ ಇಷ್ಟ ಇಲ್ಲ. ಅವರು ಪರಿಚಯನ ದ್ವೇಷ ಮಾಡ್ತಾರೆ ಅಲ್ವಾ? ನೀನ್ ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊತಾ ಇದೀಯ ಕಣೆ. ನಾನು ಹೇಳ್ತಾ ಇರೋದು ಇಷ್ಟೇ.
ಪರಿಚಯ ನಿನಗೆ ತಕ್ಕ ಹುಡುಗ ಅಲ್ಲ ಕಣೆ. ನೀನ್ ನನ್ನ ಮಾತನ್ನ ಬೇರೆ ತರ ಅರ್ಥ ಮಾಡ್ಕೋತಾ ಇದೀಯಾ. ನಾನಲ್ಲ, ನೀನು ನಿನ್ನ ಮನಸ್ಸಲ್ಲಿ ಬೇರೆ ಏನೋ ಇಟ್ಕೊಂಡು ಪರಿಚಯ ಬಗ್ಗೆ ತಪ್ಪಾಗಿ ಹೇಳ್ತಾ ಇದೀಯಾ. ನನಗೆ ಗೊತ್ತು ನಿನಗೆ ಯಾಕೆ ಪರಿಚಯ ಕಂಡ್ರೆ ಆಗಲ್ಲ ಅಂತ. ಯಾಕಂದ್ರೆ ಭಾವನ್ಗೆ ಪರಿಚಯ ಹೆದರಲ್ಲ. ಪರಿಚಯಗೆ ಭಾವನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಧೈರ್ಯ ಇದೆ. ಒಂದ್ ವೇಳೆ ಏನಾದ್ರೂ ತಪ್ಪಾಗಿದ್ರೆ ಪರಿಚಯ ಭಾವನ್ಗೆ ನೇರವಾಗಿ ಹೇಳ್ತಾರೆ. ಆದ್ರೆ ಭಾವನ್ಗೆ ಆ ಧೈರ್ಯ ಇಲ್ಲ. ಅದಕ್ಕೆ ನಿನ್ ಮೂಲಕ ಪರಿಚಯ ಬಗ್ಗೆ ಏನೇನೋ ತಪ್ಪಾಗಿ ಹೇಳ್ತಾ ಇದಾರಲ್ವಾ. ಯಾಕಂದ್ರೆ ಅವರಿಗೆ ಬೇರೆಯವ್ರನ್ನ ಯಾವಾಗ್ಲೂ ಹೆದರ್ಸ್ಕೊಂಡು ಇಟ್ಕೊಳಕ್ಕೆ ಖುಷಿ ಕೊಡೋದು. ಇದ್ರಲ್ಲಿ ಶಂಕರ ಅವ್ರನ್ನ ಯಾಕೆ ಮಧ್ಯಕ್ಕೆ ತರ್ತಾ ಇದೀಯ ನೀನು? ಶಂಕರ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಪರಿಚಯ ಒಳ್ಳೆಯವನಾಗಲ್ಲ ಅಲ್ವಾ? ಪ್ಲೀಸ್ ಗ್ರೀಷ್ಮಾ, ನನ್ ಮಾತನ್ನ ನಂಬೆ. ಅವ್ನು ನಿನ್ ನಂಬಿಕೆಗೆ ಅರ್ಹ ಅಲ್ಲ. ಅವನೊಬ್ಬ ದೊಡ್ಡ ಮೋಸಗಾರ. ಅಕ್ಕ, ನಿನಗೆ ಪರಿಚಯ ಬಗ್ಗೆ ಈ ತರ ಮಾತಾಡೋಕೆ ಹಕ್ಕಿಲ್ಲ. ಅಷ್ಟಕ್ಕೂ ನಿನಗೆ ಪರಿಚಯ ನಿಜವಾಗ್ಲೂ ನನ್ನನ್ನ ಮೋಸ ಮಾಡ್ತಿದ್ದಾನೆ ಅಂತ ಅನ್ಸಿದ್ರೆ ನಿನ್ನ ಹತ್ರ ಪ್ರೂಫ್ ಇದೆಯಾ? ನೀನ್ ಮೊದಲು ಪ್ರೂಫ್ ತಗೊಂಬ, ಆಮೇಲೆ ನೀನ್ ಹೇಳಿದ್ದನ್ನ ಬೇಕಾದ್ರೆ ನಂಬ್ತೀವಿ. ನಂಬ್ತಾ ಇಲ್ಲ. ನಾವಿಬ್ರು ಯಾವತ್ತೂ ಯಾವ ವಿಚಾರದಲ್ಲೂ ಒಬ್ರಿಗೊಬ್ರು ಅನುಮಾನನೇ ಪಟ್ಟಿಲ್ಲ. ಒಬ್ರು ಹೇಳಿದ್ದನ್ನ ಇನ್ನೊಬ್ರು ಬ್ಲೈಂಡ್ ಆಗಿ ನಂಬ್ತಿದ್ವಿ. ಆದ್ರೆ ಈಗ ನಾನು ಇಷ್ಟೇ ಹೇಳ್ತಾ ಇದ್ರು, ಅವಳು ನನಗೆ ಪ್ರೂಫ್ ಬೇಕು ಅಂತ ಕೇಳ್ತಾಳೆ. ನಾನು ಎಲ್ಲಿಂದ ಕೊಡ್ಲಿ ಪ್ರೂಫ್ನ? ಸಮಾಧಾನ ಅಪ್ಪಾಜಿ, ನಿಮ್ಗೂ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಗ್ರೀಷ್ಮನ್ ಮೋಸ ಆದ್ರೆ ನಮ್ಮನೆಗೆ ಅಲ್ವಾ ಅಪ್ಪಾಜಿ ಕಷ್ಟ? ಅದರಿಂದ ನೋವು ಅನ್ಭವಿಸೋದು ನಾವೇ ತಾನೆ. ಪ್ಲೀಸ್ ಅಮ್ಮ, ಅಳ್ಬೇಡ ತಾಯಿ, ಅಳ್ಬೇಡ. ಎಲ್ರಿಗಿಂತ ಜಾಸ್ತಿ ನೋವು ನನಗೆ ಆಗುತ್ತಲ್ವಾ ಅಪ್ಪಾಜಿ? ಯಾಕಂದ್ರೆ ನಾನು ನನಗಿಂತ ಹೆಚ್ಚಾಗಿ ಗ್ರೀಷ್ಮನ್ನೇ ಪ್ರೀತಿಸ್ತೀನಿ. ನನ್ನ ಕಣ್ಮುಂದೆನೇ ಅವಳಿಗೆ ಮೋಸ ನಡೀತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಪುಟ್ಟ. ಗ್ರೀಷ್ಮಂಗೆ ಅನ್ಯಾಯ ಆದರೆ ನೀನು ಸುಮ್ಮನೆ ನೋಡ್ಕೊಂಡಿರೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೆ ನಿನಗೆ ಗೊತ್ತಲ್ಲ, ಗ್ರೀಷ್ಮ ಪರಿಚಯ ಜೊತೆ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದಾಳೆ. ಅದನ್ನು ಹೇಗೆ ಮುರಿಯೋದಪ್ಪ? ಅದಕ್ಕೆ ಅವಳು ನಿನ್ನ ಹತ್ರ ಪ್ರೂಫ್ ಕೇಳಿದ್ಲು. ಸುಮ್ಮನೆ ಹಾಗೆಲ್ಲ ಮದುವೆ ನಿಲ್ಸೋಕ್ಕಾಗಲ್ಲ ಅಲ್ವಾ? ಏನಾದರೂ ನಾವು ಸಾಬೀತು ಮಾಡಬೇಕು. ಗೌರಿ, ನಿನಗೆ ಗೊತ್ತು ತಾನೆ ಗ್ರೀಷ್ಮ ಇದೆಲ್ಲ ಯಾಕೆ ಹೇಳ್ತಿದ್ದಾಳೆ ಅಂತ? ಅವಳು ಪರಿಚಯನ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ ಕಣೆ. ಅವನನ್ನಷ್ಟು ಹಚ್ಕೊಂಡಿದ್ದಾಳೆ, ನಂಬಿದ್ದಾಳೆ. ಅತ್ತೆವಾ ಕರೆಕ್ಟ್ ಆಗಿ ಹೇಳ್ತವ್ರೆ. ಈ ಗೌರಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ. ನಮ್ಮ ಮನೆಗ್ ಬರೋದು, ಏನಾರು ಹೇಳೋದು, ನಮ್ ಎಲ್ರು ಮನ್ಸನ್ನ ಹಾಳು ಮಾಡ್ಬಿಟ್ಟು ಹೋಗೋದು ಅಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀರಾ ಐಶ್ವರ್ಯ ಅವರೇ? ಎಷ್ಟೊಂದು ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ, ನೀವು ನೋಡಿದ್ರೆ ಗೌರಿ ಮೇಲೆ ಎತ್ತಾಗ್ತಾ ಇದ್ದೀರಲ್ಲ. ಅಂದ್ರೆ ಯೋಲ್ಲ, ನಾನೇನು ಹೇಳ್ಬಾರ್ದಾ? ಹೇಳಿ, ಹೇಳೋದಕ್ಕೇನು ಸಮಸ್ಯೆ ಇಲ್ಲ. ಆದರೆ ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡಿ ಪ್ಲೀಸ್. ನೀವಿಬ್ರು ಸುಮ್ಮನೆ ಇರ್ತೀರಾ ಈಗ? ಗೌರಿ, ನಿಂಗೆ ಇನ್ನೂ ಏನಾದರೂ ಅನ್ನಿಸ್ಕೊಳ್ಳೋದು ಬಾಕಿ ಇದೆಯಮ್ಮ? ಜಗವೇ ಘೋರ ಹೃದಯ ಭಾರ ಬಂಧು ಬಳಗ